ವಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಮ್ಮ ನಿನ್ನೆ ಸಂಜೆ ಬಂದರು. ಈ ಸಲ ಏನಂದರೆ ಒಂದು 4 ದಿನ ಊರಲ್ಲಿ ಇರಬೇಕಾಯ್ತು ಅವರು. ಒಂದು ನಮ್ಮ ಅಣ್ಣಂದು ರಿಸೆಪ್ಷನ್ ಇತ್ತು, ಅದನ್ನು ಮುಗಿಸ್ಕೊಂಡು ಅದಾದಮೇಲೆ ತೊಗರಿಕಾಯಿ ಎಲ್ಲ ಹಾಕಿದ್ರು. ಈ ಸಲ ಅದೆಲ್ಲ ಕಾಳು ಬಂದುಬಿಟ್ಟಿತ್ತಂತೆ. ತೊಗರಿಕಾಯಿನ ಏನು ಗೊತ್ತಾ, ಜಾಸ್ತಿ ದಿನ ನಾವು ಬಿಡೋಂಗಿಲ್ಲ. ಒಣಗೋದಾದ್ಮೇಲೆ ಕೀಳ್ತೀವಲ್ಲ, ಕಿತ್ತಿದ ತಕ್ಷಣ ನೀಟಾಗಿ ಬಡ್ದೆಲ್ಲನೂ ಮಾರಿಬಿಡ್ಬೇಕು, ಇಲ್ಲಾಂದರೆ ಅದು ಬೇಗ ಹುಳ ಆಗಿಬಿಡತ್ತಂತೆ. ಇಲ್ಲಾಂದರೆ ಏನಾದರೂ ಪೌಡ್ರೆಲ್ಲ ಬರುತ್ತಲ್ಲ ಹುಳ ಆಗದಿರೋ ಥರ, ಅದನ್ನಾದರೂ ಸರಿ ಕಟ್ಟಿಡ್ಬೇಕಂತೆ. ನಮ್ಮಂಗೆ ಆ ಥರ ಪೌಡ್ರೆಲ್ಲ ಹಾಕಿಡ್ಲಿಕ್ಕೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಹೆಂಗಿದ್ರೂ ಹೋಗಿದ್ದೀನಿ, ಇವಾಗಲೇ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳ್ಬಿಟ್ಟು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನೆನ್ನೆ ಸಂಜೆ ಬಂದರು ಅವರು. ಇವತ್ತು ಬೆಳಗ್ಗೆ ಮಾಮೂಲಿ ಬೇಗನೆ ಎಲ್ಲ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು, ಜಾಣಗೂ ಕೂಡ ಇವತ್ತು ಬೆಳಗ್ಗೆ ಬೇಗನೆ ಸ್ನಾನ ಆಯಿತು. ಒಂಚೂರು ಬಿಸಿಲು ಚೆನ್ನಾಗಿತ್ತ, ಹಾಗಾಗಿ ಬೇಗನೆ ಸ್ನಾನ ಮಾಡಿಸ್ಬಿಟ್ವಿ. ಅವರು ಮಲ್ಕೊಂಡಿದ್ದಾರೆ. ನಮ್ಮ ಊರಿಂದ ಅದು ಇದು ಎಲ್ಲ ತಂದಿದ್ರಲ್ಲ, ಅದನ್ನೆಲ್ಲ ನಿನ್ನೆ ರಾತ್ರಿ ಜೋಡಿಸ್ಲಿಕ್ಕೆ ಆಗಿರಲಿಲ್ಲ. ಅದಕ್ಕೆ ಇವಾಗೆಲ್ಲನೂ ಜೋಡಿಸ್ತಾ ಇದ್ದಾರೆ. ಇನ್ನು ಅಪ್ಪು ಕಾರ್ನ ಒಂಚೂರು ರೆಡಿ ಮಾಡ್ತಾ ಇದ್ದಾರೆ ಆಯಿತಾ. ಸುಮಾರು ಒಂದು 20 ದಿನದ ಹಿಂದೆನೇ ನಿನ್ನೆ ಕಾರ್ಗೆ ಇನ್ನು ಏನೇನೋ ಹಾಕಬೇಕು ಅಂತ ಹೇಳ್ಬಿಟ್ಟು, ಸಣ್ಣ ಪುಟ್ಟದೆಲ್ಲ ಬರುತ್ತೆ ನೋಡಿ, ಏನೇನೋ ಇರುತ್ತೆ, ನಂಗೆ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಅದನ್ನೆಲ್ಲ ಆರ್ಡ್ರ್ ಮಾಡಿ ತರಿಸಿಟ್ಕೊಂಡಿದ್ರು. ಅವ್ರಿಗೆ ಟೈಮ್ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ತರಿಸಿಟ್ಕೊಂಡಿದ್ದಷ್ಟೇ, ಅದ್ರ ಕಡೆ ಗಮನನೇ ಕೊಟ್ಟಿರಲಿಲ್ಲ ಅವರು. ನಾನು ಇಲ್ಲೇ ಇಟ್ಟಿದ್ದೆ, ಇಲ್ಲಿ ಇಟ್ಟರೆ ನೋಡಿನಾದರೂ ಅಟ್ಲೀಸ್ಟ್ ಆಗ್ತಾರೆ ಅವರು ಬಿಡುವಾದಾಗ ಅಂತ. ಅವ್ರು ನೋಡಿನೂ ಸುಮ್ಮನೆ ಆಗ್ತಿದ್ರು. ನನಗೂ ನೋಡಿ ಸಾಕಾಗಿ ಎಲ್ಲರೂ ಕೂಡ ಎತ್ತಿಟ್ಬಿಡೋಣ ಅಂತೇಳಿ ಇವತ್ತು ತೆಗೆದ್ನ. ಅದನ್ನು ನೋಡಿ ಅದನ್ನೆಲ್ಲ ಈಸ್ಕೊಂಡು ಇವಾಗ ಇವತ್ತು ಎಲ್ಲನೂ ಮುಗಿಸ್ಬಿಡ್ತೀನಿ ನಮ್ಮ ಕೆಲಸನ ಅಂತೇಳಿ ತಿಂಡಿ ಮುಗಿಸ್ಕೊಂಡು ಕೆಳಗಡೆ ಹೋಗಿದ್ದಾರೆ. ಹಂಗೆ ತೋರಿಸ್ತೀನಿ ಬನ್ನಿ ಏನೇನು ಮಾಡ್ತಾ ಇದ್ದಾರೆ ಅಂತ. ಇವ್ರು ಬರೀ ಅವನ್ನೆಲ್ಲ ಹಾಕ್ಬಿಟ್ಟು ಬರ್ತೀನಿ ಅಂತೇಳಿ ಕೆಳಗಡೆ ಹೋಗಿದ್ದು ಆಯಿತಾ. ಅದಾದಮೇಲೆ ಕಾರ್ ತುಂಬ ಗಲೀಜಾಗಿಬಿಟ್ಟಿದೆ, ಅದಕ್ಕೆ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ನಮ್ಮನೆ ಹತ್ರ ಏನಂತ ಅಂದರೆ ಸ್ವಲ್ಪ ಹಕ್ಕಿ ಪಕ್ಷಿಗಳೆಲ್ಲ ಬರೋದು ಜಾಸ್ತಿ, ಗಲೀಜು ಮಾಡ್ತಾ ಇರ್ತವೆ. ಅದಲ್ಲದೆ ನೆನೆ ರೋಡ್ ಅಲ್ವಾ, ಹಂಗಾಗಿ ತುಂಬ ಧೂಳಾಗಿರುತ್ತೆ. ಸುಮಾರು ಸಲ ಕಾರ್ಗೆ ಕವರ್ ಹಾಕೇ ನಿಲ್ಲಿಸ್ತಾರೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಅಂದರೆ, ಈಗ ನಾಳೆ ಎಲ್ಲೋ ಹೋಗ್ಬೇಕಿರುತ್ತೆ, ಆವಾಗ ಹಾಕೋದು ಬಿಟ್ಬಿಡ್ತಾರೆ. ಅಯ್ಯೋ ನಾಳೆ ಹೆಂಗಿದ್ರು ಹೋಗ್ಬೇಕಲ್ಲ ಬಿಡು ಅಂತ. ಆ ಟೈಮಲ್ಲಿ ಜಾಸ್ತಿ ಗಲೀಜಾಗಿಬಿಡುತ್ತೆ. ಅದಕ್ಕೆ ಇವರನ್ನೇ ಬಿಡುವಾದಾಗ ಕ್ಲೀನ್ ಮಾಡಿಬಿಡ್ತಾರೆ. ತೀರಾ ಜಾಸ್ತಿ ಗಲೀಜಾಗಿದೆ ಅನ್ನುವಾಗ ಮಾತ್ರ ಹೊರಗಡೆ ತಗೊಂಡೋಗಿ ಮಾಡಿಸೋವಂಥದ್ದು. ಇನ್ನು ಕಾರ್ ತೊಗೊಂಡಾಗ ಬೆಳ್ಳಿ ಗಣಪತಿನ ಕಾರಲ್ಲಿ ಇಟ್ಟಿದ್ವಿ. ಬಿಸಿಲಿಗೆ ಅದು ಸ್ವಲ್ಪ ಶೇಡ್ ಆಗ್ತಾಯಿತ್ತು. ಒಂದು ಪೌಡರ್ ಬರುತ್ತೆ, ಅದನ್ನು ಹಾಕ್ಬಿಟ್ಟು ಕ್ಲೀನ್ ಮಾಡಿದ್ರೆ ಅದು ನಾರ್ಮಲ್ ಕಲರಿಗೆ ಬಂದುಬಿಡುತ್ತೆ. ಇಲ್ಲ ಪುಡಿ ಬರುತ್ತಲ್ಲ, ಅದನ್ನು ಕ್ಲೀನ್ ಮಾಡಿದ್ರು ಕೂಡ ಬರುತ್ತೆ. ಆದರೆ ಅದನ್ನು ತೆಗೆದು ಹಾಕಿ ಇಲ್ಲಿ ಕಿತ್ತೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಅದನ್ನು ತೆಗೆದುಬಿಟ್ಟು ಆಂಜನೇಯಂದು ಐಡಲ್ ಇಟ್ಟಿದ್ದಾರೆ. ಅದನ್ನು ಮನೇಲೇ ಇಟ್ಬಿಡಮ್ಮ ಅಂತ ಹೇಳಿ ಕೊಟ್ಟರು. ಇನ್ನು ಬೇಬಿ ಆನ್ ಬೋರ್ಡ್ ಅಂತ ಹೇಳ್ಬಿಟ್ಟು ಹಿಂದೆ ಒಂದು ಸ್ಟಿಕ್ಕರ್ ಕೂಡ ಅಂಟಿಸ್ತಾ ಇದ್ದಾರೆ. ನಾವೇನಾದರೂ ಹೊರಗಡೆ ಹೋಗುವಾಗ ಇರಲಿ ಅಂತ ಹೇಳಿ. ಈಗ ಜೋರಾಗಿ ಆನ್ ಮಾಡೋದು ಅಥವಾ ಫಾಸ್ಟ್ ಡ್ರೈವ್ ಮಾಡ್ಕೊಂಡು ಬರ್ತಿರ್ತಾರಲ್ವ ಹಿಂದೆ, ಅವ್ರಿಗೂ ಸ್ವಲ್ಪ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಪೋದು ಪ್ಲ್ಯಾನು. ಇನ್ನು ಅದನ್ನೆಲ್ಲ ಮುಗಿಸ್ತಾ ಇದ್ರು ಅವರು. ಇವತ್ತಿಗೆ ಈ ಕೆಲಸ ಮುಗಿಯಲ್ಲ ಅಂತ ನನಗೆ ಗೊತ್ತಾಯಿತು. ಸುಮಾರು ಸಮಯ ತಗೋತಾರೆ ಏನಾದರೂ ಒಂದು ಈ ಥರ ಕೆಲಸ ಮಾಡಬೇಕು ಅಂದರೆ. ಒಟ್ಟಿನಲ್ಲಿ ಅದು ನೀಟಾಗಿ ಆಗಿಬಿಡ್ಬೇಕು. ಟೈಮ್ ಹೋದ್ರೂ ಪರವಾಗಿಲ್ಲ, ನಾವು ಮಾಡೋ ಕೆಲಸ ಅಚ್ಚುಕಟ್ಟಾಗಿ ಆಗಿಬಿಡ್ಬೇಕು ಅನ್ನೋದು ಅವರು. ಇನ್ನು ಅಮ್ಮ ಊರಿಂದ ಬರುವಾಗ ಕಾಳುಗಳನ್ನೆಲ್ಲ ತೊಗೊಂಡು ಬಂದಿದ್ರು. ಸ್ವಲ್ಪ ಮಾರಿಬಿಟ್ಟಿದ್ರು, ಇನ್ನು ಸ್ವಲ್ಪ ಮನೆಗಾಗಲಿ ಅಂತ ತಂದಿದ್ರು. ನಾನು ಆಗಲೇ ಹೇಳೋದ್ನೆಲ್ಲ ತೊಗರಿಕಾಳು ಬೇಗ ಹುಳ ಆಗುತ್ತೆ ಅಂತೇಳಿ. ನೋಡಿ 2 ದಿನಕ್ಕಾಲೇ ಹುಳ ಆಗಿಬಿಟ್ಟಿದೆ. ಅದೇನಂದರೆ ಒಣಗಿರುತ್ತಲ್ವ, ಒಣಗಿದಾಗ ಸಿಪ್ಪೆ ಒಳಗಡೆನೇ ಹುಳ ಆಗಿಬಿಡುತ್ತಂತೆ, ಪೌಡ್ರೇನು ನಾವು ಹಾಕಿಲ್ಲ ಅಂದರೆ. ನೀವೇ ಇಲ್ಲಿ ನೋಡ್ಬೋದು ಸಣ್ಣ ಸಣ್ಣದು ಹುಳ ಆಗಿಬಿಟ್ಟಿದೆ. ನಮ್ಮ ಇದನ್ನು ಸ್ವಲ್ಪ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದಾದಮೇಲೆ ನಾನು ಅದನ್ನು ರೆಡಿ ಮಾಡ್ತೀನಿ ಅಂತ ಅಂದರು. ಇನ್ನು ಹುಳ್ಳಿ ಕಾಳನ್ನು ಕೂಡ ತೊಗೊಂಡು ಬಂದಿದ್ರು, ಜೊತೆಗೆ ಅಲಸಂದೆ ಕಾಳು ಎಲ್ಲನೂ ಕೂಡ ತಂದಿದ್ರು. ಇದೆಲ್ಲ ನಮ್ಮ ಹೊಲದಲ್ಲೇ ಬೆಳೆದಿರೋದು ಆಯಿತಾ. ಏನೋ ಒಂಥರ ಖುಷಿ ಆಗುತ್ತೆ ನಾವೇ ಬೆಳೆದಿರೋದನ್ನ ಬಳಸ್ಕೊಳ್ಳಿಕ್ಕೆ. ತಂದು ಅಡುಗೆ ಮಾಡೋದೇ ಬೇರೆ, ಆದರೆ ಬೆಳೆದಿರೋ ಅದನ್ನ ತೊಗೊಂಡು ಬಂದು ಅಡುಗೆ ಮಾಡೋದೇ ಬೇರೆ. ಅದರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ. ಇನ್ನು ಅಲಸಂದೆ ಕಾಳು ತಂದಿದ್ರಲ್ವ, ಅದು ಸ್ವಲ್ಪ ಹುಳ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಒಣಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಮಿಕ್ಸ್ ಮಾಡಿ ಹಾಕಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಏನು ಗೊತ್ತಾ, ಈ ಅಲಸಂದೆ ಕಾಳೆಲ್ಲ ಬೇಗನೆ ಹುಳ ಆಗಲ್ಲ, ಕಪ್ಪು ಹುಳ ಆಗಿಬಿಡುತ್ತೆ ಸಾಮಾನ್ಯವಾಗಿ. ನೀವು ನೋಡಿ ಜಾಸ್ತಿ ದಿನ ಇಟ್ಬಿಟ್ಟು ಅಂತ ಅಂದರೆ ಹಿಂಗೆ ಮಾಡಿಡೋದ್ರಿಂದ ಅಷ್ಟು ಬೇಗನೆ ಹುಳ ಆಗೋದಿಲ್ಲ. ಇನ್ನಿವಾಗ ಹುಳ್ಳಿಕಾಳು ಇತ್ತಲ್ವ, ಅದಕ್ಕೂ ಕೂಡ ಸ್ವಲ್ಪ ಅರಿಶಿನದ ಪುಡಿ, ಉಪ್ಪು ಹಾಕಿಡ್ತಾ ಇದ್ದೀನಿ. ಕೆಲವೊಬ್ರಿಗೆ ಏನಂದರೆ ಉಪ್ಪು ಹಾಕೋದ್ರಿಂದ ನೀರು ಬಿಟ್ಕೊಂಡು ಬಿಡ್ತಾರೆ ಅಂತ ಹೇಳ್ತಿರ್ತಾರೆ. ನೀರು ಬಿಟ್ಕೊಳ್ಬಾರ್ದು ಅಂದರೆ ಸ್ವಲ್ಪ ಅಕ್ಕಿನ ಒಂದು ಕವರಲ್ಲೋ ಅಥವಾ ಒಂದು ಬಟ್ಟೆಲೋ ಇಲ್ಲಾಂದರೆ ಈ ಥರ ಟಿಶ್ಯೂಲೋ ಕಟ್ಬಿಟ್ಟು ಹಾಕ್ಬೇಕಂತ ಇದು ಅಮ್ಮ ಹೇಳಿದ್ದು. ಹಿಂಗೆ ಹಾಕಿದ್ರೆ ನೀರು ಬಿಟ್ಕೊಳಲ್ವಂತೆ. ಹುಳ್ಳಿಕಾಳು ಸಾಮಾನ್ಯವಾಗಿ ಬೇಗ ಹುಳ ಆಗಲ್ಲ, ಕೆಲವೊಮ್ಮೆ ಆಗಿಬಿಡುತ್ತೆ. ಆವಾಗ ಈ ಥರ ಟ್ರೈ ಮಾಡಿ ನೋಡಿ. ಈ ಹುಳ್ಳಿಕಾಳು ಜೊತೆಗೆ ತೊಗರಿಕಾಳು ಬರುತ್ತಲ್ವ ಅಥವಾ ತೊಗರಿ ಬೇಳೆ ಬರುತ್ತಲ್ವ, ತೊಗರಿಬೇಳೆ ತೊಗರಿ ಕಾಳಿಗೂ ಕೂಡ ಹಿಂಗೆ ಮಾಡ್ಬೋದು. ನಮ್ಮನೇಲಿ ತಂದಿದ್ದು ತೊಗರಿಕಾಳು ಸ್ವಲ್ಪ ಜಾಸ್ತಿ ಹುಳ ಆಗಿಬಿಟ್ಟಿತ್ತು ನೋಡಿ, ಅದಕ್ಕೋಸ್ಕರ ಒಣ ಹಾಕಿದ್ದು. ಅಮ್ಮ ಅದಕ್ಕಿನ್ನ ಏನೋ ಮಾಡಬೇಕು ಅಂತ ಹೇಳಿದ್ರು. ಅದು ಮಾಡಾದ್ಮೇಲೆ
ಇದೇ ಥರ ಅರಿಶಿನದ ಪುಡಿ ಉಪ್ಪೆಲ್ಲನೂ ಹಾಕಿ ಎತ್ತಿಕ್ಬಿಡ್ತೀವಿ. ಆಗೋಗುತ್ತೆ, ಸುಮಾರು ಒಂದು 6-7 ತಿಂಗಳು ಬರುತ್ತೆ. ನಮ್ಮ ಕಡೆ ಇದನ್ನು ಬೇಳೆ ಕೂಡ ಮಾಡಿಸ್ತಾರೆ. ಇವತ್ತು ಜಾನು ಇನ್ನೂ ಮಲ್ಕೊಂಡಿದ್ದಾರೆ ನೋಡಿ. ಡೈಲಿ ಸಾಮಾನ್ಯವಾಗಿ ಇಷ್ಟೊತ್ತಿಗೆಲ್ಲ ಎದ್ಬಿಡ್ತಿದ್ರು. ಇವತ್ತೇನಂತಂದರೆ ಬೆಳಗ್ಗೆ ಸ್ವಲ್ಪ ಬಿಸಿಲು ಚೆನ್ನಾಗಿತ್ತು ಅಂತೇಳಿ ಚೆನ್ನಾಗಿ ಹರಳೆಣ್ಣೆನೆಲ್ಲ ತಲೆಗೆ ಹಚ್ಚಿ ಮಸಾಜ್ ಮಾಡಿ ಮಲಗಿಸಿದ್ವಾ, ಹಾಗಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ತೊಟ್ಲಲ್ಲಿದ್ದರು ಇಷ್ಟೊತ್ತು. ಏನಾದರೂ ಒಂಚೂರು ಆಚೆ ಕಡೆ ಸೌಂಡ್ ಆದರೂ ಕೂಡ ಬೆಚ್ತಿದ್ರು, ಅದಕ್ಕೆ ಕೈಯಲ್ಲೇ ಮಲಗಿಸ್ಕೊಂಡೆ. ಇನ್ನೂ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿ, ಬೆಳಗ್ಗೆ ಬೇರೆ ಬೇಗ ಎದ್ಬಿಟ್ಟಿದ್ರು, ಒಂದು 5 ಗಂಟೆಗೆಲ್ಲ. ನಿದ್ದೆ ಸರಿಗೆ ಆಗಿರಲಿಲ್ಲ. ಇನ್ನು ಇವಾಗಲೂ ನಿದ್ದೆ ಆಗಲಿಲ್ಲ ಅಂದರೆ ಸಂಜೆ ಎಲ್ಲ ಕಿರಿಕಿರಿ ಮಾಡ್ತಿರ್ತಾರೆ, ಅದಕ್ಕೆ ಕೈ ಮೇಲೆ ಮಲಗಿಸ್ಕೊಂಡಿದ್ದೀನಿ. ಹಾಗೆ ಇನ್ನೊಂದೇನು ಗೊತ್ತಾ, ಇತ್ತೀಚಿನ ಬ್ಲಾಗ್ಸಲ್ಲಿ ನೀವು ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಸಾಮಾನ್ಯವಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ರಿಗೂ ಕೂಡ ಹೇರು ಚೆನ್ನಾಗಿರುತ್ತೆ ಶಿಲ್ಪ, ಗ್ರೋತ್ ಆಗುತ್ತೆ, ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಗಿರುತ್ತೆ, ಅದು ಮಾಮೂಲಿ. ಆದರೆ ಡೆಲಿವರಿ ಆದಮೇಲೂ ಕೂಡ ನಿಮ್ಮ ಹೇರ್ ಹೆಂಗೆ ಇಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ, ವಿಡಿಯೋದಲ್ಲಿ ನೋಡ್ಲಿಕ್ಕೆ ನಮಗೆ ತುಂಬಾ ತಿಕ್ಕಾಗಿದೆ ಅನಿಸುತ್ತೆ, ಹಾಗೆ ಶೈನಿಂಗಾಗಿ ಕೂಡ ಕಾಣಿಸ್ತಿರುತ್ತೆ. ಹೆಂಗೆ ನೀವು ಹೇರ್ ಕೇರ್ ಮಾಡ್ತಾ ಇದ್ದೀರಾ ನಮಗೂ ಕೂಡ ತಿಳಿಸಿ ಅಂತೇಳಿ ಇದ್ರ ಬಗ್ಗೆ ಸುಮಾರಷ್ಟು ಕಮೆಂಟ್ ಬರ್ತಾಯಿತ್ತು. ಹಾಗಾಗಿ ಇವತ್ತು ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಏನಕ್ಕೆ ನಮ್ಮ ಹೇರು ಅಷ್ಟು ಚೆನ್ನಾಗಾಗುತ್ತೆ, ಏರ್ ಫಾಲ್ ಏನು ಕಂಟ್ರೋಲ್ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ. ಅದಾದಮೇಲೆ ನಾನು ಡೆಲಿವರಿ ಆದಮೇಲೆ ಸ್ವಲ್ಪ ಏರ್ ಫಾಲ್ ನನಗೂ ಕೂಡ ಆಗ್ತಾಯಿತ್ತು. ನಾನು ಏರ್ ಫಾಲ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಮಾಡಿದೆ ಅನ್ನೋದನ್ನ ಶೇರ್ ಮಾಡ್ಕೊಳ್ತೀನಿ. ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಡೆಲಿವರಿ ಆದಮೇಲೆ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಏರ್ ಫಾಲ್ ಆಗುತ್ತೆ, ಹಾಗಲ್ಲ ಅಂತ ಅಲ್ಲ. ಅದನ್ನು ಹೆಂಗೆ ಕಂಟ್ರೋಲ್ ಮಾಡೋದು ಅನ್ನೋದನ್ನ ನಾನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ, ಆಯಿತಾ. ಫಸ್ಟ್ ಒನ್ ಬಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ರಿಗೂ ಕೂಡ ಹೇರ್ ಏನಕ್ಕಷ್ಟು ಚೆನ್ನಾಗಾಗುತ್ತೆ, ಏರ್ ಫಾಲ್ ಏನಕ್ಕೆ ಕಂಟ್ರೋಲ್ ಆಗುತ್ತೆ ಅಂದರೆ, ನಮ್ಮ ಬಾಡಿಲಿ ಒಂದು ಇಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಇರುತ್ತೆ, ಅದರ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಆಯಿತಾ, ನಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ. ಹಾಗಾಗಿ ಅದು ಆದಷ್ಟು ನಮ್ಮ ಹೇರ್ ಫಾಲ್ ಆಗದಿದ್ದಂಗೆ ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ಹೇರು ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ವಾರಕ್ಕೊಂದ್ಸಲ ಏರ್ ಫಾಲ್ ಆಗೋದೇ ಹೆಚ್ಚು, 1-2 ಕೂದಲು ಉದ್ರೋದೇ ಹೆಚ್ಚು ಅಂತ ಹೇಳ್ಬೋದು. ನಮ್ಮ ಏರ್ ಫಾಲ್ ಆಗಿಲ್ಲ ಅಂದರೆ ಮಾಮೂಲಿಯಾಗಿ ಹೇರ್ ತಿಕ್ಕಾಗಿ ಕಾಣಿಸುತ್ತೆ, ಇನ್ನು ಹೇರ್ ಗ್ರೋತು ಚೆನ್ನಾಗಾಗ್ತಿರುತ್ತೆ, ಆಯಿತಾ. ಇನ್ನು ಎರಡನೇದಾಗಿ, ನಾವು ಆ ಟೈಮಲ್ಲಿ ತೊಗೊಳ್ಳುವಂತಹ ಫುಡ್ಡು, ಸಾಮಾನ್ಯವಾಗಿ ನೀವು ನೋಡಿ ನಾವು ಒಂದು ಹೈ ಪ್ರೋಟೀನ್ ಡಯಟ್ ಮಾಡ್ತಾ ಇರ್ತೀವಿ, ಡಾಕ್ಟರ್ ಕೂಡ ನಮ್ಗೆ ಅದನ್ನೇ ಸಜೆಸ್ಟ್ ಮಾಡಿರ್ತಾರೆ. ಆ ಟೈಮು ಕರೆಕ್ಟಾಗಿ ತಿಂಡಿ ಆಗಿರ್ಬೋದು, ಊಟ ಆಗಿರ್ಬೋದು ಮಾಡ್ತಿರ್ತೀವಿ. ನಮ್ಮ ಪ್ಲೇಟಲ್ಲೂ ಕೂಡ ಎಲ್ಲ ಥರ ಫುಡ್ಡು ಇರುತ್ತೆ, ಪ್ರೋಟೀನು, ಕಾರ್ಬ್ಸು, ಫೈಬರು ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ತಿಂತೀವಿ. ಆದಷ್ಟು ನಟ್ಸ್ಗಳನ್ನ ತೊಗೊಳ್ತಾ ಇರ್ತೀವಿ, ಬಾದಾಮಿ, ಪಂಪ್ಕಿನ್ ಸೀಡ್ಸು, ವಾಟರ್ಮೆಲನ್ ಸೀಡ್ಸ್, ಇದನ್ನೆಲ್ಲ ಚೆನ್ನಾಗಿ ತಿಂತಾ ಇರ್ತೀವಿ. ಒಂದು ಒಳ್ಳೆ ಫುಡ್ನ ಆ ಟೈಮಲ್ಲಿ ತೊಗೋತೀವಿ ಅಂತಲೇ ಹೇಳ್ಬೋದು. ಸೊಪ್ಪು, ತರಕಾರಿ ಇದನ್ನೆಲ್ಲ ನಾವು ಚೆನ್ನಾಗಿ ತಿನ್ನೋದ್ರಿಂದ ಕೂಡ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಜಂಕ್ ಫುಡ್ನೆಲ್ಲ ಕಟ್ ಮಾಡಿಬಿಟ್ಟಿರ್ತೀವಲ್ಲ, ಹಾಗಾಗಿ ಏನು ಕೂಡ ಹೇರ್ಗೆಲ್ಲ ತೊಂದರೆ ಆಗಿರಲ್ಲ, ಚೆನ್ನಾಗಿರುತ್ತೆ. ಇನ್ನು ಮೂರನೇದಾಗಿ, ಆ ಟೈಮಲ್ಲಿ ನಮಗೆ ವಿಟಮಿನ್ ಸಪ್ಲಿಮೆಂಟ್ಸು, ಐರನ್ ಸಪ್ಲಿಮೆಂಟ್ಸ್ನೆಲ್ಲ ಡಾಕ್ಟರ್ ಕೊಡ್ತಿರ್ತಾರೆ, ಅದನ್ನು ಟೈಮಿಗೆ ತೊಗೊಳ್ತಾ ಇರ್ತೀವಲ್ಲ, ಅದು ಒಂದು ಕಾರಣ ಹೇರ್ ಅಷ್ಟು ಚೆನ್ನಾಗಿರಲಿಕ್ಕೆ. ಇನ್ನು ಡೆಲಿವರಿ ಆದಮೇಲೆ ಸಡನ್ನಾಗಿ ಏನಕ್ಕೆ ಎಲ್ರಿಗೂ ಕೂಡ ಏರ್ ಫಾಲ್ ಆಗುತ್ತೆ ಅನ್ನೋಂಗಿದ್ರೆ, ಇವಾಗ ನೋಡಿ, ಡೆಲಿವರಿ ಆಗ್ತಿದ್ದಂಗೆನೇ ಆ ಇಸ್ಟ್ರೋಜನ್ ಲೆವೆಲ್ ಅನ್ನೋದು ಸಡನ್ನಾಗಿ ಕಡಿಮೆ ಆಗ್ತಾ ಬರುತ್ತೆ. ಅದು ಕೂಡ ಹೈ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ 1.5 ತಿಂಗಳು 2 ತಿಂಗಳು ಈ ಥರ ಆಗ್ತಿದ್ದಂಗೆ ನಮಗೂ ಕೂಡ ಏರ್ ಫಾಲ್ ಆಗಲಿಕ್ಕೆ ಶುರುವಾಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಉದುರದೇ ಇರೋ ಕೂದಲೆಲ್ಲ ಡೆಲಿವರಿ ಆದಮೇಲೆ ಪ್ರತಿದಿನ ಉದ್ರೋಕ್ಕೆ ಶುರುವಾಗ್ಬಿಡುತ್ತೆ. ಅದು 2 ತಿಂಗಳು 1.5 ತಿಂಗಳು ಆದಮೇಲೆ ಏನಕ್ಕೆ ಉದುರುತ್ತೆ ಅಂದರೆ, ಅಷ್ಟರಲ್ಲಿ ಅಲ್ಲಿ ಇಸ್ಟ್ರೋಜನ್ ಲೆವೆಲ್ ಅನ್ನೋದು ಕಡಿಮೆ ಆಗ್ತಾ ಬಂದಿರುತ್ತಲ್ವ, ಅದಕ್ಕೆ ಉದುರಲಿಕ್ಕೆ ಶುರುವಾಗುತ್ತೆ. ಎರಡನೇದಾಗಿ ಫುಡ್ಡು. ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಒಂದೊಳ್ಳೆ ಫುಡ್ನ ಕನ್ಸ್ಯೂಮ್ ಮಾಡ್ತೀವಿ, ಡೆಲಿವರಿ ಆದಮೇಲೆ ಆ ಥರ ಇರಲ್ಲ ನೋಡಿ. ಕೆಲವೊಂದು ಕಡೆ ಪಥ್ಯ ಇರುತ್ತೆ. ಪಥ್ಯ ಅಂತ ಅಂದರೆ ಮಗುಗೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಪ್ರೋಟೀನ್ ಫುಡ್ ಏನೂ ಕೊಡೋದಿಲ್ಲ. ಕಾಳುಗಳನ್ನಿರ್ಬೋದು, ಚಿಕನ್ ಮಟನ್ ಇರ್ಬೋದು, ಇದನ್ನು ಏನೂ ಕೊಡೋದಿಲ್ಲ ಅವರು. ಚಿಕನ್ನು ಕೂಡ ಅಪರೂಪಕ್ಕೊಮ್ಮೆ ಕೊಡ್ತಾ ಇರ್ತಾರೆ, 15 ದಿನಕ್ಕೊಂದ್ಸಲನೋ ತಿಂಗಳಿಗೊಂದ್ಸಲನೋ ಈ ಥರ ಕೊಡ್ತಾರೆ. ಡೈಲಿ ರವೆ ಗಂಜಿ, ಇಲ್ಲಾಂದರೆ ಅನ್ನದ ಗಂಜಿ, ಅನ್ನ, ಬೇಳೆ ಸಾರು ಈ ಥರ ಕೊಡ್ಕೊಂಡು ಬರ್ತಾರೆ. ತರಕಾರಿನೂ ಕೂಡ ಅಪರೂಪ, ವಾರದಲ್ಲಿ 2 ಸಲ 3 ಸಲ ಈ ಥರ ಕೊಡೋದನ್ನ ಮಾಡಿಬಿಡ್ತಾರಲ್ವ. ಹಾಗಾಗಿ ಬಾಡಿಗೆ ಯಾವುದೇ ಥರ ಒಂದು ಒಳ್ಳೆ ಫುಡ್ಡು ಹೋಗಲಿಲ್ಲ ಅಂದಾಗ ಸಾಮಾನ್ಯವಾಗಿ ಸ್ಕಿನ್ ಪ್ರಾಬ್ಲಮ್ ಆಗೋದು, ಏರ್ ಫಾಲ್ ಆಗೋದು ಇದೆಲ್ಲ ಮಾಮೂಲಿ ಆಗಿಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ಆಗೋದಿಲ್ಲ, ಯಾಕಂದರೆ ಮೊದಲೆಲ್ಲ ತಿಂದಿರೋ ಎನರ್ಜಿ ಇರುತ್ತಲ್ಲ, ಹಾಗಾಗಿ ಏರ್ ಫಾಲ್ ಅಷ್ಟಾಗಿ ಆಗೋದಿಲ್ಲ. 1.5 ತಿಂಗಳು 2 ತಿಂಗಳು ಆಗ್ತಾ ಬಾಡಿ ಶಕ್ತಿ ಕೂಡ ಕಡಿಮೆ ಆಗಿ ಇದೆಲ್ಲ ಆಗ್ಲಿಕ್ಕೆ ಶುರುವಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು
ಈ ಡಾಕ್ಟರ್ ನಮಗೆ ಐರನ್ ಸಪ್ಲಿಮೆಂಟ್ನೆಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ತೊಗೊಳ್ಲಿಕ್ಕೆ ಹೇಳಿರ್ತಾರಲ್ಲ, ಡೆಲಿವರಿ ಆದಮೇಲೂ ಕೂಡ ಅದನ್ನು ಕಂಟಿನ್ಯೂ ಮಾಡಿ ಅಂತಲೇ ಹೇಳ್ತಾರೆ ಡಾಕ್ಟ್ರು. ನಮಗೂ ಕೂಡ ಅದನ್ನೇ ಹೇಳಿದ್ದು. ನನಗೊಂದು 6 ಮಂತ್ಸ್ ಕಂಟಿನ್ಯೂ ಮಾಡಿ ಅಂತ ಹೇಳಿದರು. ಕೆಲವೊಬ್ಬರಿಗೆ 3 ತಿಂಗಳು, ಕೆಲವೊಬ್ಬರಿಗೆ 1 ವರ್ಷ ಈ ಥರ ಇರುತ್ತೆ. ಆದರೆ ನಾವೇನು ಮಾಡ್ತೀವಿ ಅಂದರೆ ಸಡನ್ನಾಗಿ ಅದನ್ನು ಬಿಟ್ಬಿಡ್ತೀವಿ. ಯಾವುದನ್ನು ಕೂಡ ನಾವು ಒಂದು 6-7 ತಿಂಗಳು ತೊಗೊತಾ ಬರ್ತಿದ್ದೀವಿ ಅಂದರೆ ಸಡನ್ನಾಗಿ ಬಿಡ್ಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಬಿಡಬೇಕು. ಅಂದರೆ ಇವಾಗ ಒಂದಿನ ತಿನ್ನೋದು, ಒಂದಿನ ಸ್ಕಿಪ್ ಮಾಡೋದು, ಇನ್ನೊಂದು ದಿನ ತಿನ್ನೋದು, ಈ ಥರ ಮಾಡಬೇಕು. ಆವಾಗ ಅದು ಸರಿ ಹೋಗುತ್ತೆ. ನಾವು ಸಡನ್ನಾಗಿ ಬಿಟ್ಬಿಡ್ತೀವಲ್ಲ, ಅದು ಕೂಡ ಒಂದು ಕಾರಣ. ಹಾಗಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸ್ಗೆ ಅಡಿಕ್ಟ್ ಕೂಡ ಆಗಬಾರ್ದು. ನಾವು ವರ್ಷಾನುಗಟ್ಟಲೆ ತಿನ್ಕೊಂಡು ಬಂದುಬಿಟ್ರೆ ನಾವು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀವಿ. ಅದಕ್ಕೆ ಅದು ನಿಧಾನಕ್ಕೆ ಬಿಡ್ತಾ ಬಂದರೆ ಏನೂ ಕೂಡ ತೊಂದರೆ ಆಗಲ್ಲ. ಇದು ಒಂದು ಕಾರಣ ಆಯಿತಾ. ಡೆಲಿವರಿ ಆದಮೇಲೆ ನಮಗೆ ಏರ್ ಫಾಲ್ ಆಗಲಿಕ್ಕೆ. ಇನ್ನು ನೀರು ಜಾಸ್ತಿ ಕುಡಿದೇ ಇರುವಂಥದ್ದು. ಕೆಲವು ಕಡೆ ನೋಡಿ ನೀರೇ ಕೊಡೋದಿಲ್ಲ, ಹಾಲು ನೀರಾಗಿಬಿಡುತ್ತೆ, ಆಮೇಲೆ ನಮಗೆ ನೀರು ತುಂಬ್ಕೊಂಡ್ಬಿಡುತ್ತೆ ಮೈಯಲ್ಲಿ. ಈ ಥರ ಏನೇನೋ ಕಾರಣಗಳಿದೆ. ಹಾಗಾಗಿ ನೀರನ್ನ ಕೊಡೋದೇ ಇಲ್ಲ ಅಂತ ಹೇಳ್ಬೋದು. ನೀರು ಕೊಡಲಿಲ್ಲ ಅಂದಾಗ ಬಾಡಿ ಡಿಹೈಡ್ರೇಷನ್ ಆಗುತ್ತೆ. ಅದರಿಂದನೂ ಕೂಡ ಸುಮಾರಷ್ಟು ಕಾಯಿಲೆಗಳು ಶುರುವೇ ಆಗೋಗ್ಬಿಡುತ್ತೆ. ಏರ್ ಫಾಲ್ ಮಾತ್ರ ಅಲ್ಲ. ಇನ್ನು ನೆಕ್ಸ್ಟ್ ಬಂದು ಡೆಲಿವರಿ ಆದಮೇಲೆ ನೀವು ನೋಡಿ ಬಿಸಿ ಸ್ನಾನ ಮಾಡಿಸ್ತಾರೆ. ಮಗುಗಾಗಲಿ ಅಮ್ಮಂದಿರಿಗಾಗಲಿ ಬಿಸಿ ಸ್ನಾನ ಮಾಡಿಬಿಟ್ರೆ ಮೈಕೈ ನೋವೆಲ್ಲ ಹೋಗ್ಬಿಡುತ್ತೆ. ಆಮೇಲೆ ತೆಳ್ಳಗಾಗ್ಬಿಡ್ತೀವಿ. ಆಮೇಲೆ ಹೊಟ್ಟೆ ಸ್ವಲ್ಪ ಕಪ್ಪಗಾಗಿರುತ್ತಲ್ಲ, ಅದೆಲ್ಲ ಕಡಿಮೆ ಆಗಿಬಿಡುತ್ತೆ. ಈ ಥರ ನಮ್ಮ ಅಮ್ಮನೂ ಕೂಡ ನನಗೆ ಸ್ಟಾರ್ಟಿಂಗ್ ಹಂಗೆ ಹೇಳ್ತಿದ್ರು, ಚೆನ್ನಾಗಿರೋ ಬಿಸಿನೀರು ನೀನು ಉಳ್ಕೋಬೇಕು, ಆ ಹೊಟ್ಟೆಲಿರೋ ಕಪ್ಪೆಲ್ಲ ಹೋಗ್ಬಿಡುತ್ತೆ ಬೇಗ ಅಂತ ಹೇಳಿ. ಈ ಥರ ಕೆಲವೊಂದು ಕಡೆ ಕೆಲವೊಂದು ಥರ ಇರುತ್ತೆ. ಈ ಥರ ಸುಡೋ ನೀರನ್ನ ತಲೆಗೆ ನಾವು ನೇರವಾಗಿ ಹಾಕೊಳ್ಳೋದ್ರಿಂದ ಸ್ಕಾಲ್ಫ್ ಡ್ಯಾಮೇಜ್ ಆಗ್ತಾ ಬರುತ್ತೆ, ಹೇರ್ ಫಾಲ್ ಆಗಲಿಕ್ಕೆ ಶುರುವಾಗುತ್ತೆ ಆಯಿತಾ. ಆದಷ್ಟು ನಾವು ಸ್ನಾನ ಮಾಡುವಾಗ ಉರು ಬೆಚ್ಚಗಿನ ನೀರಲ್ಲೇ ಸ್ನಾನ ಮಾಡಬೇಕು. ತುಂಬ ಹಾಟ್ ವಾಟರು ಬೇಡ, ತುಂಬ ಕೋಲ್ಡ್ ವಾಟರು ಬೇಡ. ಹಿಂಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಬೋದು. ಇನ್ನು ನಾನು ಹೇಗೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡಿದೆ ಅನ್ನೋದನ್ನ ಹೇಳ್ತೀನಿ. ಮೊದಲನೇದಾಗಿ ಪ್ರತಿದಿನ ನಾನು 3ರಿಂದ 4 ಲೀಟ್ರ್ ನೀರನ್ನ ಚೆನ್ನಾಗಿ ಕುಡಿತಾ ಇದ್ದೆ. ಒಂದಿನೂ ಕೂಡ ಸ್ಕಿಪ್ ಮಾಡ್ತಿರ್ಲಿಲ್ಲ. ಎಂಥ ಬ್ಯುಸಿ ಇರಲಿ ನಾನು ಕುಡಿತಿದ್ದೆ. ಬ್ಯುಸಿ ಅಂದರೆ ಬೇರೆ ಕೆಲಸ ಏನಲ್ಲ, ಮಗು ನೋಡ್ಕೊಳ್ಳೋದ್ರಲ್ಲೇ ನಾವು ಮುಳುಗೋಗ್ಬಿಟ್ಟಿರ್ತೀವಿ ಅಮ್ಮಂದಿರು. ಈ ನೀರು ಕುಡಿಯೋದಾಗಿರ್ಬೋದು, ನಮ್ಮನ್ನು ನಾವು ಕೇರ್ ಮಾಡೋದಿರ್ಬೋದು, ಅದನ್ನೆಲ್ಲ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟಿರ್ತೀವಿ. ಮಗುನೂ ಕೇರ್ ಮಾಡಬೇಕು, ಜೊತೆಗೆ ನಮ್ಮ ಬಾಡಿನೂ ಕೂಡ ನಾವು ಕೇರ್ ಮಾಡ್ಕೊಳ್ಬೇಕು. ಡಾಕ್ಟರ್ನ ಕೇಳಿನೇ ಬೇಕಾದರೆ ನೀವು ತಿಳ್ಕೊಳ್ಳಿ. ಡಿಹೈಡ್ರೇಷನ್ ಆಗಬಾರ್ದು ಅಂದರೆ ನಾವು ಆದಷ್ಟು ಚೆನ್ನಾಗಿ ನೀರು ಕುಡಿಬೇಕು. ನಾನಂತೂ ನೀರನ್ನ ತುಂಬ ಚೆನ್ನಾಗಿ ಕುಡಿತಾ ಇದ್ದೆ. ಇನ್ನು ಎರಡನೇದಾಗಿ ಫುಡ್ ಬಂದು ನಾನು ಸ್ಪೈಸಿ ಫುಡ್ನ ತಿಂತಿರಲಿಲ್ಲ, ಜಂಕ್ ಫುಡ್ನ ತಿಂತಿರಲಿಲ್ಲ, ಆಯಿಲಿ ಫುಡ್ನ ತಿಂತಿರಲಿಲ್ಲ. ಅದನ್ನು ಬಿಟ್ಟು ಎಲ್ಲ ಥರ ಹಣ್ಣು, ತರಕಾರಿ, ಕಾಳುಗಳು ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ತಿಂತಾ ಇದ್ದೆ. ಇದು ಕೂಡ ನನಗೆ ಹೆಲ್ಪ್ ಆಯಿತು ಆಯಿತಾ. ಇನ್ನು 3ನೇದಾಗಿ ಆಗಲೇ ಹೇಳ್ದಂಗೆ ತೀರಾ ಬಿಸಿ ನೀರೆಲ್ಲ ನಾನು ಸ್ನಾನ ಮಾಡ್ತಿರ್ಲಿಲ್ಲ, ಉಗುರು ಬೆಚ್ಚಗಿನ ನೀರನ್ನೇ ನಾನು ಸ್ನಾನ ಮಾಡ್ತಾ ಇದ್ದಿದ್ದು. ಇನ್ನು 4ನೇದಾಗಿ ಮೆಡಿಟೇಷನ್ ಮಾಡ್ತಾ ಇದ್ದೆ. ಈ ಟೈಮಲ್ಲಿ ನಮಗೆ ತುಂಬಾ ಸ್ಟ್ರೆಸ್ ಆಗ್ತಿರುತ್ತೆ ಆಯಿತಾ. ಮಗು ನೋಡ್ಕೊಳೋದಿರ್ಬೋದು ಅಥವಾ ಇನ್ನೂ ಏನೇನೇನೋ ಫೀಲಿಂಗ್ಸ್ ಆಗ್ತಿರುತ್ತೆ. ಅದು ಅನುಭವಿಸ್ದವ್ರಿಗೆ ಗೊತ್ತು. ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಮಗುನ ನೋಡಿದ್ರೆ ಒಂಚೂರು ನಾವು ಹೆಂಗೆಂಗೋ ರಿಯಾಕ್ಟ್ ಮಾಡ್ತಾ ಇರ್ತೀವಿ. ಇದನ್ನೆಲ್ಲ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೀನಿ. ಆ ಬ್ಲಾಗ್ನ ನೀವು ನೋಡಿ. ಈ ಥರ ಸುಮಾರಷ್ಟು ಏನೇನೋ ಒಂಥರ ಸ್ಟ್ರೆಸ್ ಆಗ್ತಿರುತ್ತೆ. ಅದರಿಂದ ನಾವು ಸ್ವಲ್ಪ ಹೊರಗಡೆ ಬರಬೇಕು ಅನ್ನೋಂಗಿದ್ರೆ ನಾವು ಸ್ವಲ್ಪ ಮೆಡಿಟೇಷನ್ ಮಾಡಬೇಕು. ನಾನು ಆದಷ್ಟು ಮೆಡಿಟೇಷನ್ ಮಾಡ್ತಾ ಇದ್ದೆ ಸಮಯ ಸಿಕ್ತಾಗೆಲ್ಲ. ನೆಕ್ಸ್ಟ್ ಬಂದು ಯೋಗ ಆಯಿತಾ. ಸಾಮಾನ್ಯವಾಗಿ ನಾರ್ಮಲ್ ಡೆಲಿವರಿ ಆಗಿದ್ರೂ ಕೂಡ ಡಾಕ್ಟರ್ ನಮ್ಗೆ ಹೇಳ್ತಾರೆ ಒಂದಿಷ್ಟು ಟೈಮ್ವರೆಗೂ ಕೂಡ ನೀವು ಯೋಗ ಎಲ್ಲ ಮಾಡಬಾರ್ದು ಅಂತ. ನನಗೆ ಒಂದು 2.5 ತಿಂಗಳವರೆಗೂ ಕೂಡ ಮಾಡಬೇಡಿ ಅಂತ ಹೇಳಿದರು. ನಾನು ಅಲ್ಲಿವರೆಗೂ ಮಾಡ್ತಿರ್ಲಿಲ್ಲ, ಬರೀ ಮೆಡಿಟೇಷನ್ ಮಾಡ್ತಿದ್ದೆ. ತಕ್ಷಣ ಆಗಿರೋರ್ಗೂ ಕೂಡ ಅಷ್ಟೇ ಹೇಳ್ತಾರೆ, ಇಷ್ಟು ದಿನ ನೀವು ಮಾಡಬಾರ್ದು ಅಂತ. ಅಲ್ಲಿವರೆಗೂ ಮಾಡ್ಲಿಕ್ಕೆ ಹೋಗ್ಬೇಡಿ, ಆಮೇಲೆ ಯೋಗಗಳನ್ನ ಶುರು ಮಾಡ್ಕೊಳ್ಳಿ. ಏರ್ ಫಾಲ್ ಕಂಟ್ರೋಲ್ ಆಗಲಿಕ್ಕೆ ಅಂತಲೇ ಹೇಳ್ಬಿಟ್ಟು ಕೆಲವೊಂದಿಷ್ಟು ಆಸನಗಳಿದೆ, ಅದನ್ನೆಲ್ಲ ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ, ನೀವು ಟ್ರೈ ಮಾಡ್ಬೋದು. ತುಂಬಾ ಯೂಸ್ ಆಗುತ್ತೆ ಆಯಿತಾ. ಒಂದು 15ರಿಂದ 20 ದಿನ ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಬೇಗನೆ ಗೊತ್ತಾಗ್ಬಿಡುತ್ತೆ. ಡಾಕ್ಟರ್ನ ಒಂದ್ಸಲ ಕನ್ಸಲ್ಟ್ ಮಾಡಿ, C-ಸೆಕ್ಷನ್ ಆಗಿರಲಿ, ನಾರ್ಮಲ್ ಡೆಲಿವರಿ ಆಗಿದ್ರಿ, ಅವ್ರು ಹೇಳಿದ್ಮೇಲೆ ನೀವು ಯೋಗನ ಶುರು ಮಾಡ್ಕೊಳ್ಬೋದು. ಈ ಯೋಗಗಳು ಕೂಡ ಅಷ್ಟೇ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದಾದಮೇಲೆ ನಾನು ಮನೇಲೇ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಳ್ತಾ ಇದ್ದೆ. ವಾರದಲ್ಲಿ ಒಂದ್ಸಲ ಈ ಹೇರ್ ಪ್ಯಾಕ್ನ ಹೇರ್ಗೆ ಅಪ್ಲೈ ಮಾಡ್ತಾ ಇದ್ದೆ. ಇದನ್ನು ಮಾಡೋಕ್ಕೆ ಶುರು ಮಾಡ್ಕೊಂಡ್ಮೇಲೂ ಕೂಡ ನನ್ನ ಹೇರ್ ಫಾಲ್ ಆಗೋದು ಕಡಿಮೆ ಆಗಿಬಿಡ್ತು. ಹೇರ್ ಕೂಡ ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಯಿತು ಆಯಿತಾ. ಜೊತೆಗೆ ನಾನು ಕೆಲವೊಂದಿಷ್ಟು ಸ್ನ್ಯಾಕ್ಸ್ನ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಡೈಲಿ ತಿಂತಿದ್ನ. ಇದು ಕೂಡ ಒಂದು ಕಾರಣ. ನಾನಿವಾಗ ನಿಮಗೆ ತೋರಿಸ್ತೀನಿ ನಾನು ಯಾವ ಹೇರ್ ಪ್ಯಾಕ್ನ ಮಾಡ್ಕೊತಿದ್ದೆ, ಯಾವ ಸ್ನ್ಯಾಕ್ಸ್ನ ಮಾಡ್ಕೊತಿದ್ದೆ ಅಂತ. ಜೊತೆಗೆ ಏರ್ ಸಿರಮ್ನು ಕೂಡ ನಾನು ಒಂದಿನ ಬಿಟ್ಟು ಒಂದಿನ ಹೇರ್ಗೆ ಅಪ್ಲೈ ಮಾಡ್ತಾಯಿದ್ದೆ. ರೋಸ್ಮೆರಿ ವಾಟರ್ನ ನಾನು ಅಪ್ಲೈ ಮಾಡ್ತಾಯಿದ್ದೆ. ಅದು ತುಂಬಾ ನನಗೆ ಹೆಲ್ಪ್ ಮಾಡ್ತು. ಮನೇಲಾದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈಚೆ ಕಡೆಯಿಂದ ಏನಾದರೂ ತಂದು ಅಪ್ಲೈ ಮಾಡ್ಬೋದು. ಒಳ್ಳೆ ಬ್ರ್ಯಾಂಡ್ನ ನೋಡಿಕೊಂಡು ನೀವು ಯೂಸ್ ಮಾಡಿ ಆಯಿತಾ. ಇವಾಗ ಫಸ್ಟು ನಾನು ಹೇರ್ ಪ್ಯಾಕ್ನ ಯಾವ ಥರ ಮಾಡ್ಕೊತಿದ್ದೆ ಅನ್ನೋದನ್ನ ಶೇರ್ ಮಾಡ್ತೀನಿ.
ಹೇರ್ ಪ್ಯಾಕ್ ಮಾಡ್ಕೊಳ್ಳಿಕ್ಕಿಂತ ಮುಂಚೆ ಮೊದಲು ಸ್ನ್ಯಾಕ್ಸ್ನೇ ರೆಡಿ ಮಾಡ್ಕೊಂಡು ಬಿಡೋಣ, ಅದನ್ನೇ ಶೇರ್ ಮಾಡೋಣ, ಅದಾದಮೇಲೆ ಹೇರ್ ಪ್ಯಾಕ್ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಯಾಕಂದರೆ ಆಮೇಲೆ ಜಾಣು ಎದ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ, ಅಡುಗೆ ಮನೆಗೆ ಬರಲಿಕ್ಕಾಗಲ್ಲ. ಹಾಗಾಗಿ ಮೊದಲು ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ 1 ಕಪ್ ಆಗೋವಷ್ಟು ಕಡಲೆ ಬೀಜನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಅಂತೂ ನಮ್ಮ ಹೇರ್ ಫಾಲ್ ಕಂಟ್ರೋಲ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸುಮಾರು ಜನಕ್ಕೆ ಗೊತ್ತಿರುತ್ತೆ ಕೂಡ. ಕಡಲೆ ಬೀಜದಲ್ಲಿ ಏನಂದರೆ ಪ್ರೋಟೀನು, ಕಬ್ಬಿನಾಂಶ ಮತ್ತು ಬಯೋಟಿನ್ ಹೆಚ್ಚಾಗಿರೋದ್ರಿಂದ ಇದು ಕೂದಲು ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ ಆಯಿತಾ. ತುಂಬಾ ಒಳ್ಳೆಯದು. ಅದರಲ್ಲೂ ಕೂಡ ಈ ಚಳಿಗಾಲದಲ್ಲಿ ಆದಷ್ಟು ಇದನ್ನು ಕನ್ಸ್ಯೂಮ್ ಮಾಡಬೇಕು. ಇನ್ನು ಕಡಲೆ ಬೀಜನ ಹುರಿದು ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಅದೇ ಕಡಾಯಿಗೆ 1 ಕಪ್ ಆಗೋವಷ್ಟು ಪಂಪ್ಕಿನ್ ಸೀಡ್ಸು, 1 ಕಪ್ ಆಗೋವಷ್ಟು ಸನ್ಫ್ಲವರ್ ಸೀಡ್ಸ್ನ ಹಾಕ್ತಾ ಇದ್ದೀನಿ. ಈ ಪಂಪ್ಕಿನ್ ಸೀಡ್ಸಲ್ಲಿ ಮೆಗ್ನೀಷಿಯಮ್, ಜಿಂಕ್ ಅಂಶಗಳು ಹೆಚ್ಚಾಗಿರುತ್ತೆ. ಇದು ಕೂದಲು ಉದುರೋದನ್ನ ತಡಿಲಿಕ್ಕೆ ಹೆಲ್ಪ್ ಮಾಡುತ್ತೆ ಆಯಿತಾ. ಜೊತೆಗೆ ನಮ್ಮ ಕೂದಲು ಕೂಡ ಒಂದೊಳ್ಳೆ ಶೈನಿಂಗ್ ಬರಲಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಇನ್ನು ಸನ್ಫ್ಲವರ್ ಸೀಡ್ಸಲ್ಲಿ ವಿಟಮಿನ್ ಇ, ಒಮೆಗಾ 6 ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ನಮ್ಮ ತಲೆಯ ಸ್ಕಾಲ್ಫ್ಗೆ ತುಂಬಾ ಒಳ್ಳೆಯದು. ಸ್ಕಾಲ್ಫ್ನ ಹೆಲ್ದಿ ಆಗಿಟ್ಟಿರುತ್ತೆ. ಅಂದರೆ ಆ ನೆತ್ತಿ ಬೇಗ ಡ್ರೈ ಆಗೋದಿಲ್ಲ, ಹಾಗೆ ಡ್ಯಾಂಡ್ರಫ್ ಕೂಡ ಆಗೋದಿಲ್ಲ ಬೇಗನೆ. ಅದಕ್ಕೆ ನಾವು ಇದನ್ನು ಕೂಡ ಕನ್ಸ್ಯೂಮ್ ಮಾಡಬೇಕು. ಇದ್ರ ಜೊತೆಗೆ ಬಾದಾಮಿನೂ ಕೂಡ ಹುರ್ಕೊಳ್ತಾ ಇದ್ದೀನಿ. ಅದನ್ನು ಸಪ್ರೇಟಾಗಿ ಹುರಿದು ಎತ್ತಿಟ್ಬಿಟ್ಟು ಅದಾದಮೇಲೆ ಬಾದಾಮಿನ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಬಾದಾಮಿ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಇನ್ನು ಫ್ಲ್ಯಾಕ್ಸ್ ಸೀಡ್ಸು ಅಷ್ಟೇ ನಮ್ಮ ಹೇರ್ ಫಾಲ್ ಕಂಟ್ರೋಲ್ಗಿರ್ಬೋದು ಅಥವಾ ಹೇರ್ ಗ್ರೋತ್ಗಿರ್ಬೋದು, ಜೊತೆಗೆ ನಮ್ಮ ಹೇರ್ನ ಸ್ಮೂತ್ ಮಾಡಲಿಕ್ಕಿರ್ಬೋದು ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಜೆಲ್ ಕೂಡ ಮಾಡಿ ಅಪ್ಲೈ ಮಾಡ್ಕೊಳ್ಬೋದು. ಜೊತೆಗೆ ಈ ಥರ ಸ್ನ್ಯಾಕ್ಸ್ ಒಳಗಡೆ ಹಾಕೊಳ್ಳೋದು, ಇಲ್ಲ ಅಂತಂದರೆ ಚಟ್ನಿ ಪುಡಿ ಮಾಡಿಟ್ಕೊಂಡು ತಿನ್ನೋದು, ಯಾವುದಾದ್ರೂ ಒಂದು ರೂಪದಲ್ಲಿ ತಿನ್ನಬೇಕು ಆಯಿತಾ. ತಿಂದಾಗ ಅದರದ್ದು ಬೆನಿಫಿಟ್ಸ್ ಸ್ವಲ್ಪ ನಮಗೆ ಹೆಚ್ಚಾಗಿ ಸಿಗುತ್ತೆ. ಇನ್ನಿದಾದಮೇಲೆ ಎಳ್ಳಿನ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಇದರಲ್ಲಿ ಒಮೆಗಾ 3, ಒಮೆಗಾ 6, ಒಮೆಗಾ 9 ಫ್ಯಾಟಿ ಆ್ಯಸಿಡ್ ಇರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರಲ್ಲೂ ಕೂಡ ಈ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ನ ಡ್ರೈ ಆಗ್ಲಿಕ್ಕೆ ಬಿಡೋದಿಲ್ಲ. ಇದು ಎಣ್ಣೆ ಅಂಶ ಇರುತ್ತಲ್ವ, ಹಾಗಾಗಿ ಇದನ್ನು ಕೂಡ ಬಳಸ್ಕೊಂಡಿದ್ದೀನಿ. ಎಲ್ಲನೂ ಕೂಡ 1 ಕಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ. ಬೇಕಿದ್ರೆ ನೀವು ಜಾಸ್ತಿ ಕೂಡ ಮಾಡ್ಕೊಳ್ಬೋದು. ಹುರ್ಕೊಂಡ್ಬಿಟ್ಟು ಅದನ್ನು ಕಂಪ್ಲೀಟಾಗಿ ತಣ್ಣಗಾಗ್ಲಿಕ್ಕೆ ಇಟ್ಬಿಟ್ಟು ಅದಾದಮೇಲೆ 2 ಸ್ಪೂನ್ ಕಲ್ ಸಕ್ಕರೆ, 4 ಏಲಕ್ಕಿನ ಹಾಕಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಇಟ್ಕೊಳ್ಳೋದು ಅಷ್ಟೇ. ಏಲಕ್ಕಿ, ಕಲ್ ಸಕ್ಕರೆ ಆಪ್ಷನಲ್, ಬೇಕಿದ್ರೆ ಹಾಕೊಳ್ಬೋದು, ಇಲ್ಲಾಂದರೆ ಬೇಡ. ನೋಡಿ, ಇಷ್ಟು ಮಾಡಿಕೊಂಡ್ರೆ ಹಾಗೇ ಹೋಯ್ತು. ಒಂದು 5 ನಿಮಿಷ ಸಮಯ ತೊಗೊಂಡು ಅಷ್ಟೇ. ಸಾಮಾನ್ಯವಾಗಿ ನಾವೇನಾದರೂ ಈ ಬಾದಾಮಿ, ಪಂಪ್ಕಿನ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸ್ ಎಲ್ಲನೂ ಡೈಲಿ ತಿಂತೀವಿ ಅಂದರೆ ಒಂದಿನ ತಿಂತೀವಿ, ಇನ್ನೊಂದು ದಿನ ಮರ್ತು ಬಿಡ್ತೀವಿ. ಪ್ರತಿದಿನ ಅಂತೂ ಎಲ್ಲನೂ ತಿನ್ಲಿಕ್ಕಂತೂ ಆಗೋದಿಲ್ಲ, ಮತ್ತೆ ಮರಿತೀವಿ. ಈ ಥರ ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈಗ ಅಡುಗೆ ಮನೆಗೆ ಏನಾದರೂ ಕೆಲಸಕ್ಕೆ ಬಂದು ಅಂತ ಅಂದ್ಕೊಳ್ಳಿ, ಕಣ್ಣಿಗೆ ಕಾಣೋ ಹಾಗೆ ಈ ಬಾಕ್ಸ್ನ ಇಟ್ಟಿದ್ದು ಕಣ್ಣದ್ರ ಮೇಲೆ ಹೋದ ತಕ್ಷಣ ತಿನ್ಬೇಕಂತ ಅನಿಸುತ್ತಾ. ಆವಾಗ ಎತ್ಕೊಂಡು 1 ಸ್ಪೂನು 1.5 ಸ್ಪೂನ್ ತಿನ್ಕೊಂಡ್ರೆ ಆಯಿತಾ, ಎಲ್ಲನೂ ಕೂಡ ಒಟ್ಟಿಗೆ ತಿಂದಂಗೆ ಆಗೋಗ್ಬಿಡುತ್ತೆ. ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗಲಿಕ್ಕಂತೂ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಏನು ಗೊತ್ತಾ, ಐರನ್ ರಿಚ್ ಫುಡ್ನ ನಾವು ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು, ಕರ್ಬೇವಿನ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಇದರಲ್ಲೆಲ್ಲ ಐರನ್ ಕಂಟೆಂಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇದನ್ನೆಲ್ಲ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಕೂಡ ಹೇರ್ ಫಾಲ್ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಹೇರ್ ಕೂಡ ಗ್ರೋತ್ ಆಗಲಿಕ್ಕೆ ಶುರುವಾಗುತ್ತೆ. ಇನ್ನು ಇದ್ರ ಜೊತೆಗೆ ನಾನು ಹೇರ್ ಪ್ಯಾಕ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ತೋರಿಸ್ತೀನಿ ಬನ್ನಿ. ಇನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಇದು ಆಲೇ 3ನೇ ಸಲ ನಮ್ಮ ಮನೇಲಿ ಮಾಡ್ಕೊತಾ ಇರೋದು. ಕಳ್ಸೋಕ್ರೆ ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಕಳ್ಸೋಕ್ರೆ ಬದಲು ಡೇಟ್ಸ್ ಏನಾದರೂ ಹಾಕೊತೀನಿ ಅಂದರೆ ಹಾಕ್ಕೊಂಡು ಉಂಡೆ ಮಾಡಿಕೊಡೋ ಇಟ್ಕೋಬೋದು, ನಮ್ಮ ಇಷ್ಟ. ಒಟ್ಟಲ್ಲಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಚೆನ್ನಾಗಿದೆ, ಲೈಟಾಗಿ ಸ್ವೀಟಾಗಿದೆ. ಹಾಗೆ ಏಲಕ್ಕಿ ಹಾಕಿದ್ದೀವಲ್ಲ, ಆ ಫ್ಲೇವರ್ ಒಂಥರ ಚೆನ್ನಾಗಿದೆ. ಒಮ್ಮೆ ತಿಂದು ನೋಡಿ ಮಾಡಿಕೊಂಡು ನಿಜವಾಗ್ಲೂ ಇಷ್ಟ ಆಗುತ್ತೆ ನಿಮಗೆ. ಇನ್ನು ಡೆಲಿವರಿ ಆದಮೇಲೆ ನಮಗೆ ಸ್ವಲ್ಪ ಕಷ್ಟ ಅನಿಸೋದು ಅಂತ ಅಂದರೆ ಈ ಏರ್ ಪ್ಯಾಕ್ಗಳನ್ನೆಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ತಗೊಳುತ್ತಲ್ವ, ಹಾಗಾಗಿ ಸಮಯ ಸಿಗಲ್ಲ ಅಂತೇಳಿ ಸುಮ್ಮನಾಗ್ಬಿಡ್ತೀವಿ. ಅದಕ್ಕೆ ನಾನೇನು ಮಾಡ್ತಾಯಿದ್ದೆ ಅಂದರೆ ಈ ಥರ ಪೌಡರ್ಗಳನ್ನೆಲ್ಲನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ. ಅಂದರೆ ಆಮ್ಲ ಪೌಡರು, ಬ್ರಿಂಗ್ರಾಜು ಮತ್ತು ಹೈಬಿಸ್ಕಸ್ಸು, ಇದು 3 ಕೂಡ ಒಂದೇ ಕ್ವಾಂಟಿಟಿಲಿ ತಗೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಹೇರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಂಡ್ಬಿಡ್ತಿದ್ದೆ. ಈ ಥರ ನಾನು ಹೇರ್ಗೆ ಅಪ್ಲೈ ಮಾಡುವಾಗ 2 ಸ್ಪೂನು ಅಥವಾ 1.5 ಸ್ಪೂನು ನಮ್ಮ ಕೂದಲಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟನ್ನು ತಗೊಂಡು ಅದಕ್ಕೆ ಎಗ್ ವೈಟು, ಜೊತೆಗೆ ನಿಂಬೆಹಣ್ಣು, ಹಾಗೆ ಬಾಳೆಹಣ್ಣು ಬಂದು ಹೇರ್ನ ಸಾಫ್ಟ್ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಈ ಬಾಳೆಹಣ್ಣಿಗಿಂತ ಪಚ್ಚ ಬಾಳೆಹಣ್ಣು ಬರುತ್ತೆ ನೋಡಿ, ತುಂಬ ಹಣ್ಣಾಗಿರುವಂಥದ್ದು, ಆ ಬಾಳೆಹಣ್ಣನ್ನ ತೊಗೊಳ್ಬೇಕು. ಅದು ಜಾಸ್ತಿ ನೆನೆನೇ ಹೆಲ್ಪ್ ಮಾಡುತ್ತೆ. ನಮ್ಮನೇಲಿ ಇರಲಿಲ್ಲ, ಹಾಗಾಗಿ ಈ ಬಾಳೆಹಣ್ಣು ತೊಗೊಳ್ತಾ ಇದ್ದೀನಿ. ಅದಾದಮೇಲೆ ಎಗ್ ವೈಟ್ ಬಂದು ಡ್ಯಾಂಡ್ರಫ್ನ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನಿಂಬೆಹಣ್ಣು ಕೂಡ ಅಷ್ಟೇ. ಇಷ್ಟನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ
ಮಾಡಬೇಕು. ನೀರು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಅದಾದಮೇಲೆ ಹೇರ್ಗೆ ಅಪ್ಲೈ ಮಾಡಿ ಮತ್ತೆ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಬಿಟ್ಬಿಟ್ಟು ಸ್ನಾನ ಮಾಡಿಕೊಂಡ್ರೆ ಆಯಿತು. ಇದೇ ಪೌಡರಿಗೆ ನಾವು ಬೇಕಿದ್ರೆ ಮೊಸರು ಕೂಡ ಹಾಕಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಬೋದು. ಅದು ಕೂಡ ಅಷ್ಟೇ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ನಾವು ಯಾವುದೇ ಥರ ಪ್ಯಾಕ್ನ ಹೇರ್ಗೆ ಅಪ್ಲೈ ಮಾಡಲಿಕ್ಕಿಂತ ಮೊದಲು ಕೂಮ್ ಮಾಡ್ಕೊಂಡು ಬಿಡಬೇಕು. ಚೆನ್ನಾಗಿ ತಲೆಯಲ್ಲಿ ಕೂದಲಲ್ಲಿರೋ ಚಿಕ್ಕನೆಲ್ಲ ತೆಗೆದುಬಿಟ್ಟು ಅದಾದಮೇಲೆ ನೀಟಾಗಿ ಸ್ಕಾಲ್ಫ್ಗೆಲ್ಲ ಅಪ್ಲೈ ಮಾಡಿ ಒಂದು ಮುಕ್ಕಾಲು ಗಂಟೆ ಬಿಟ್ಟು ಏರ್ ವಾಶ್ ಮಾಡಿದ್ರೆ ಆಯಿತು. ಏನಿವತ್ತು ಹಾಕ್ಸ್ಕೊಡಲ್ಲ ನಾನು, ನನಗಿಷ್ಟ ಇಲ್ಲ. ಕೈಗೆ ಆಯ್ತಾ ಸರಿಯಾಗದು? ಜಾಣು ಜಾಣು ಹಾಕ್ಬಿಟ್ಟೆ, ಇವಾಗ ಏನು ಮಾಡ್ತೀಯ? ಓನ್ ಹಾಕಿದ್ರ ಮಗನೇ? ಈಗ ಇಟ್ಕೋ ಬಾಯಿಲಕ್ಕಿ. ಹಾಂ ತುರ್ಕ ಈಗ ಟೈಟ್ ಆಗ್ತಿಲ್ವಾ ಅಪ್ಪೋದು? ಏನಿಲ್ಲ, ಕರೆಕ್ಟಾಗೈತೆ ನೋಡ. ಓಕೆ ಓಕೆ. ಬೋಡ ಬೋಡ ಕಾಣಿಸ್ತಾ ಇತ್ತು ಕೈ. ತಲೆನೂ ಬೋಡ ಒಂದು ನೋಡಿಲ್ಲ, ಮುಂದೆ ಎಲ್ಲ ಬೋಡ್ತಾರೆ. ಈಗ ಪ್ಯಾಂಟ್ ಹಾಕೋರಿ ಸೇಬ್ರೆ, ಪ್ಯಾಂಟ್ ಹಾಕೋರಿ ಸರಿಯಾಗಿ. ಗಳ ಮಾಡು, ಮೊನ್ನೆ ಮಾಡು. ಎತ್ಕೋಬೇಕೀಗ, ಮೇಲೆ ಎತ್ಕೊಬಿಡ್ಬೇಕೀಗ. ಜುಟ್ಟು ಹಾಕಕ್ ನೋಡ್ತಾ ಇದೀನಿ, ಅದು ಹೆಂಗ ರಬ್ಬರ್ ಬೆಂಡೆ ಹಾಕಕ್ ಇಲ್ಲ. ಇನ್ನ ಸ್ವಲ್ಪ ಜಾಸ್ತಿ ಬರ್ಬೇಕಪ್ಪು ಜುಟ್ಟು ಹಾಕ್ಬೇಕಂದ್ರೆ. ನಿಲ್ಸಿ ನೋಡೋಣ ಹೆಂಗ್ ಕಾಣಿಸ್ತಾರೆ. ನಿಲ್ಸ್ಬೇಕಂತ ತಡಿ, ನೀಟಾಗಿ ತಲೆ ಬಾಚ್ಬಿಟ್ಟು ನಿಲ್ಸ್ತೀನಿ ತಡಿ. ಜಾಣು ಸೊಳ್ಳೆ ಒಂದು ಮುತ್ತು ಕೊಟ್ಟಿದೆ ಕೆನ್ನೆಗೆ. ಅಯ್ಯೋ ಚೆನ್ನಾಗಿಲ್ಲ. ಇರು ಮಗನೇ, ಹೆಂಗೆ ಚೆನ್ನಾಗಿಲ್ವಂತೆ ಸ್ಪೈಕ್ ಮಗ. ಅಯ್ಯೋ ಅಯ್ಯೋ ಅಯ್ಯೋ, ಏನು ಮಾಡಿದ್ರು ಡ್ಯಾಡು? ಫೋನ್ ಮಾಡ್ತವ್ರೆ. ನಿಮಗಿಷ್ಟ ಇಲ್ವಾ ಮಗನೇ? ಗಾಬರಿ ಗಾಬರಿ. ಇವತ್ತು ಯಾಕೆ ಇಷ್ಟೊತ್ತು ನಿದ್ದೆ ಮಾಡಿದ್ದು ನೀವು ಜಾಣೋ? ಯಾಕೆ ಇಷ್ಟೊತ್ತು ನಿದ್ದೆ ಮಾಡಿದ್ದು? ಓ, ಇನ್ನೂ ಸಾಲಿಲ್ವಾ ನಿದ್ದೆ? ಸಾಲಿಲ್ವಾ? ಸಾಕು. ನಿದ್ದೆ ಮಾಡಿ ಎದ್ದಿದ್ದೀನಿ, ಊಟ ಹಾಕಮ್ಮ. ಹೌದಪ್ಪ? ಬೈತೀರಾ ಮಮ್ಮಿಗೆ ನೀವು? ಬೈತೀರಾ? ಊಟ ಅನ್ಬೇಕು ನೀನು. ಕುಂಬಿ ಥರ. ಕುಂಬಿ ಕುಂಬಿ ಅಂದರೆ ಅದೇ ಫಿಲಮಲ್ಲಿ ಸುಧೀರ್ ಆಕ್ಟ್ ಮಾಡಿರ್ತಾರೆ. ಹಾಂ ಹಾಂ ಹಾಂ, ಅವ್ರ ಹೆಸರಲ್ಲಿ ಕುಂಬಿ ಅಂತ. ಹಾಂ ಹಾಂ. ಬರೀ ತಿನ್ನೋದಷ್ಟೇ, ತಿನ್ಬಿಟ್ಟು ಮಲಗೋದು ಕೆಲಸ. ನಿಮ್ಮದು ಅದೇ ಕೆಲಸ ಈಗ ಅಲ್ಲ ಮಗನೇ? ನಿಮ್ಮದು ಈಗ ಅದೇ ಕೆಲಸ. ಊಟ, ಹೊಟ್ಟೆ ತುಂಬ ಹಾಲು ಕುಡಿಯೋದು, ತಚಿ ಮಾಡೋದು, ಆಟ ಆಡೋದು, ಅಷ್ಟೇ ಕೆಲಸ. ಕೈ ಕೈ ಹೋಗ್ತಿದೆ ಬಾಯಿಗೆ. ಕೈ ತಿನ್ನೋದು ಏನದು? ಕೈ ಹಾಕಿ ತಿನ್ನೋದು. ಹಂಗೆ ಇಟ್ಕೊ, ಹಿಂಗೆ. ಹಾಂ ಹಂಗೆ ಇಟ್ಕೊ. ನಾನು ಹಿಡ್ಕೊಳ್ಳಲ್ಲ, ನಾನು ಮಾತು ಕೇಳಲ್ಲ. ನಾನು ಇವಾಗ ಯಾರ ಮಾತು ಕೇಳಲ್ಲ ಅಲ್ಲಪ್ಪ? ಆಹಾ, ಇಸ್ಕೊಳಲ್ವಾ ಬಟ್ಟು? ನೀನು ರೆಡಿ ಮಾಡಿದ್ಯಲ್ಲ ಅದನ್ನೇ ಇಡಪ್ಪು. ಯಾವ್ದು ಹೇಳು? ಮಾಮರಿ ನೀನು ರೆಡಿ ಮಾಡಿಟ್ಟಿರೋದು ಎಲ್ಲೈತದು? ಈಗಿಡು ಹೋಗ್ಲಿ, ಆಮೇಲೆ ತೆಕ್ಕೊಡ್ತೀನಿ. ನಾ ಹಾಕ್ಲಾ ಮಗನೇ ನಿಂಗೆ? ಬೇಡ ಡಾಡು. ಅಂತಾನೆ. ಅಯ್ಯೋ ಬೇಡ ಅಂತ. ಬೇಡ, ನಂಗೆ ಇಷ್ಟನೇ ಇಲ್ಲ. ಪೇಂಟಿಂಗ್ ಬಿಡ್ಸೋಣ ಇರು. ಮೀಸೆ ಬರ್ದು ಬಿಡ್ತೀನಿ ನಂಗೆ ಕೋಪ ಬರ್ಸಿದ್ರೆ. ಹಾಂ ಎಂಟ ಇಲ್ಲ ಇರಲ್ಲ, ನಾನು ನಂಗೆ ಇಷ್ಟ ಇಲ್ಲ. ಇಲ್ಲಿ ಮಗನೇ ಇದೇನು ನೋಡ್ತಾ ಇರು, ಇದೇನು ನೋಡ್ತಾ ಇರು, ಇದೇನು
ಇನ್ನು ನಂದು ಕೂಡ ಏರ್ ವಾಶ್ ಮಾಡಿದ್ದೆಲ್ಲ ಆಯಿತು. ಇಲ್ಲಿ ನೀವು ನೋಡ್ಬೋದು ಎಷ್ಟು ಸಿಲ್ಕಿಯಾಗಿ ಕಾಣಿಸ್ತಾ ಇದೆ ಹೇರು ಅಂತೇಳಿ. ಅದಾದಮೇಲೆ ಇನ್ನೊಂದೇನು ಗೊತ್ತಾ, ನಾನು ತಲೆ ಸ್ನಾನ ಮಾಡಲಿಕ್ಕೆ ಸೀಗೆಕಾಯಿ ಪುಡಿನ ಬಳಸ್ಕೊಂಡು ತಲೆ ಸ್ನಾನ ಮಾಡ್ತೀನಿ. ಮೊದಲಿಂದ ಕೂಡ ಅಷ್ಟೇ, ನನಗೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ, ನಂಗೆ ಅಡ್ಜಸ್ಟ್ ಕೂಡ ಆಗಿಬಿಟ್ಟಿದೆ. ಕೆಲವೊಬ್ಬರಿಗೆ ಅದು ಇಷ್ಟ ಆಗಲ್ಲ, ಅವರು ಶಾಂಪೂನ ಯೂಸ್ ಮಾಡ್ತಿರ್ತಾರೆ ಆಯಿತಾ. ಶಾಂಪೂ ಯೂಸ್ ಮಾಡೋರು ಏನಂತ ಅಂದರೆ ಡೈರೆಕ್ಟಾಗಿ ಶಾಂಪೂನ ನಮ್ಮ ತಲೆಗೆ ಹಾಕಬಾರ್ದು, ಅದ್ರ ಬದಲು ನೀರಿಗೆ ಸ್ವಲ್ಪ ಶಾಂಪೂನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಏರ್ಗೆ ಹಾಕಿ ವಾಶ್ ಮಾಡ್ಕೊಳ್ಬೇಕು. ಆವಾಗ ಕೂಡ ಏರ್ ಫಾಲ್ ಸ್ವಲ್ಪ ಕಡಿಮೆ ಆಗುತ್ತೆ, ಆಮೇಲೆ ಡ್ಯಾಮೇಜ್ ಎಲ್ಲ ಆಗೋದಿಲ್ಲ ಈ ಶಾಂಪೂಯಿಂದ. ಆದಷ್ಟು ಸೀಗೆಕಾಯಿನ ಹಾಕ್ಲಿಕ್ಕೆ ಟ್ರೈ ಮಾಡಿ. ಈ ನಮ್ಮ ಊರಿಂದ ಬರುವಾಗ ಜಾಣಗಿ ಅಂತೇಳಿ ಗಿಫ್ಟ್ ಕೂಡ ತೊಗೊಂಡು ಬಂದಿದ್ದಾರೆ ನೋಡಿ. ನಮಗೆ ಇದನ್ನು ನೋಡಿ ನಗು ಅಂದರೆ ನಗು. ನಾನು ನಮ್ಮನ್ನು ರೇಗಿಸ್ತಾ ಇದ್ದೆ, ಹೆಣ್ಪಾಪು ಅಂದ್ಕೊಂಡ್ಬಿಟ್ಟಿದ್ದಾರೆ ನಮ್ಮಮ್ಮ ಅಂತೇಳಿ. ನಮ್ಮಮ್ಮಗೆ ತುಂಬ ಆಸೆ ಇತ್ತಂತೆ ಇದನ್ನು ತರಬೇಕು ಅಂತೇಳಿ, ನಮ್ಗೆ ಹೇಳಿರಲಿಲ್ಲ ನಾವು ಹಾಕ್ಲಿಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು. ಹಂಗಾಗಿ ಊರಿಗೆ ಹೋದಾಗ ಹಂಗೆ ತೊಗೊಂಡು ಬಂದುಬಿಟ್ಟಿದ್ದಾರೆ. ಯಾರಿಗಿದು ಮಗ್ನೆ? ನಿಮ್ಮ ಅಮ್ಮಮ್ಮ ನಿಮ್ಮ ಹುಡುಗಿ ಅನ್ಕೊಂಬಿಟ್ಟವ್ರೆ. ಏನಿದು? ಏನು ಅವನು ಅದನ್ನೇ ನೋಡ್ತಾವನೆ. ಏನೋ ಚೆನ್ನಾಗೈತಲ್ಲ. ಅಲ್ಲ ಒಂಥರ ಇದ್ದ 3 ದಿವಸದಿಂದ ಚೆನ್ನಾಗಿದ್ದೆ, ಫ್ರೀ ಆಗಿದ್ದೆ, ಏನ್ ತಿರ್ಗಾ ಮತ್ತೆ ಬಂದ್ವಲ್ಲ ಅಂತ ಅದದು. ವೆಯ್ಟ್ ಆಗ್ತಾವ್ರಿ ಈಗ ಕಾಲ್ಗೆ ತಿರ್ಗಾ. ಜನ ಬೇಕಾ ಜನ ಇದು ನೋಡಿ. ನಮ್ಮಮ್ಮ ಊರಿಗೆ ಹೋಗಿದ್ರಲ್ಲ ಮೊನ್ನೆ, ಊರಿಂದ ಬರಬೇಕಾದ್ರೆ ಗೆಜ್ಜೆ ತೊಗೊಂಡು ಬಂದಿದ್ದಾರೆ. ಹೋಗುವಾಗಲೇ ನನಗೆ ಹೇಳಿದರು, ನಾನೇನೋ ಒಂದು ತೊಗೊಂಡು ಬರ್ತೀನಿ ಪಾಪುಗೆ, ಅದು ನೀನು ಹಾಕ್ಬೇಕು, ಹಾಕ್ತೇ ಇರೋಂಗಿಲ್ಲ ಅಂತೇಳಿ. ನಾನು ಏನು ತರ್ತಾರೆ ಅಂದ್ಬಿಟ್ಟು ಏನಾದರೂ ತನ್ನಿ ಅಮ್ಮ ಹಾಕ್ತೀನಿ ಅಂದ್ಕೊಂಡೆ. ಹಾಕ್ತೀನಿ ಅಂತ ಹೇಳಿದ್ದೆ ನಾನು ಅಮ್ಮಗೆ. ಬಂದ್ಮೇಲೆ ತೋರಿಸ್ತಾರೆ, ನೋಡು ಗೆಜ್ಜೆ ತಂದಿದ್ದೀನಿ ಅಂತ. ಅವ್ರು ಯಾಕೆ ಗೊತ್ತಾ ಮೊದಲೇ ಕೇಳಿದ್ದು, ನಾ ಹೆಣ್ಣು ಪಾಪುನ ಗಂಡು ಪಾಪುಗೆಲ್ಲ ಗೆಜ್ಜೆ ಹಾಕ್ತಾರಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ, ತರ್ಲಿಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೋಗುವಾಗ ಹಂಗೆ ಹೇಳ್ಕೊಂಡು ಹೋಗಿದ್ರು. ಆಮೇಲೆ ತಂದು ಹೇಳ್ತಾವ್ರೆ, ಗೆಜ್ಜೆ ತೊಗೊಂಡು ಬಂದಿದ್ದೀನಿ, ಹಾಕ್ಲೇಬೇಕು ಅಂತ. ಹಾಕು ಈಗ ಈಗಲೇ ಕುಣಿತಾವ್ ನೋಡು. ಇನ್ನು ಅದು ಹಾಕೊಟ್ರೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಆಮೇಲೆ ಆಡಿಸಿ ಇವಾಗ ಹಾಕ್ತಾರೆ, ಗೆಜ್ಜೆ ಹಾಕ್ತಾರೆ, ಭರತನಾಟ್ಯ ಮಾಡು. ಮಾಡ್ತೀಯಾ? ಥಕತೈ ಅಂತ. ನಮ್ಮಂಗೆ ಏನಂದ್ರೆ ಹೆಣ್ಮಕ್ಳು ಅಂದ್ರೆ ತುಂಬಾ ಆಸೆ ಆಯ್ತಾ. ಅವರು ಸ್ಟಾರ್ಟಿಂಗ್ ನಾನು ಪ್ರೆಗ್ನೆಂಟ್ ಇರುವಾಗಿಂದಲೂ ಹೇಳೋರು, ಇಲ್ಲ ನಿಂಗೆ ಹೆಣ್ಪಾಪುನೇ ಆಗೋದು ಅಂತ. ಲೂಸಮ್ಮ ಒಂಚೂರ ಹಂಗೆ ಇರ್ತದೆ. ಅಯ್ಯೋ ಹೆಣ್ಮಗು ಕಲ್ತರನೇ ಐತೆ. ಅಯ್ಯೋ. ಆಮೇಲೆ ಗಂಡು ಪಾಪು ಆಗ್ಬಿಡ್ತಾ, ಅವಾಗ ಹೇಳೋರು ಗಂಡು ಪಾಪು ಆದ್ರೂ ಕೂಡ ಪರವಾಗಿಲ್ಲ, ಯಾವಾಗಾದ್ರೂ ಒಂದಿನ ನಾನು ಹುಡುಗಿ ಥರ ಫುಲ್ಲು ಡ್ರೆಸ್ ಮಾಡಿಬಿಟ್ಟು ನನ್ನ ಜೊತೆ ಒಂದು ಫೋಟೋ ತೆಗೆದುಕೊಟ್ಬಿಡು, ನಂಗೆ ತುಂಬ ಆಸೆ ಅಂತ. ನಾನು ಸ್ವಲ್ಪ ನಿಂತ್ಕೊಳ್ಳೋಂಗಾಗಲಿ, ಆಮೇಲೆ ಒಂದಿನ ತೆಗಿಯೋಣ ಅಂತ ಅನ್ಕೊಂಡಿದ್ದೀನಿ. ನೋಡ್ಬೇಕು ಒಂದಿನ. ಇನ್ನೊಂದದೇ ತತ್ತಿ ಸುಮ್ನಿರವ. ಇನ್ನೊಂದೇನು ಡ್ರೆಸ್ಸಾ? ಲಂಗ, ಲಂಗ ತಂದು ನಮ್ಮ ಮುದ್ದನ್ ಇವಾಗ ವೇಲ್ ತಮ್ಮಂದು ಉಡ್ಸ್ಬಿಡಕ್ಕ ಸೀರೆ ತರ. ನಾವು ಹೆಣ್ಣು ಮಗ ಡ್ರೆಸ್ ಮಾಡಿ ನಮ್ಮ ಮುದ್ದನ್ನ ಜನನ ಓಟಾಡ್ಸ್ಬೇಕು. ಪಡಿಸ್ತೀನಿ, ತತ್ತೀನಿ ಶಾಂತಿ ತತ್ತೀನಿ. ಅಯ್ಯೋ ತತ್ತೀನಿ ಕಣವ. ಚೆನ್ನಾಗೈತೆ ಮಗ್ನೆ, ಚೆನ್ನಾಗತ್ ಮಗನೇ. ನೀನು ಓಕೆ ಮಾಡಿದ ಬಾಯ್. ಆಡು ಡ್ಯಾನ್ಸ್ ಆಡು. ನಿಲ್ಲಿಸ್ತೀನಿ ರಪ್ಪು. ನಿಲ್ತೀರ ಜನ? ನೋಡಿ ಇವಾಗ ಮೇಲ್ ಕೆತ್ತು ಅವನೇ ಸ್ಟೆಪ್ ಹಾಕ್ತಾನೆ ಈಗ. ಒಂದೊಂದು ಇದು ಹಾಕ್ಬೇಕು ಅನ್ನೋದು, ರಬ್ಬರ್ ಹಾಕ್ಬೇಕು ಅನ್ನೋದೇ ಗೆಜ್ಜೆ ಹಿಡಿದು. ಯಾಕೆ? ದೊಡ್ಡವಲ್ಲ ಇಲ್ಲಿಗೆ ಒಂದು ರಬ್ಬರ ಇಷ್ಟು ಹಿಂಗ ಹಾಕ್ಬೇಕು. ಕಿಸಿಯೋದು ನಾಗವಲ್ಲಿ ಗಂಡನ ನೀನು ನಟರಾಜ. ಅಲ್ಲ, ಹೆಸರೇನೋ ಬೇರೆ ಇದೆ. ಹೊಡಿ, ಹಾಕು ಸ್ಟೆಪ್ ಹಾಕ್ಬೇಕು. ಅಯ್ಯೋ ಅಮ್ಮ ಸುಮ್ಮನೆ ಇದೆ ಸಾಕು. ಏನಾಗಲ್ಲ, ಮೇಕ್ ಹಾಕವ ಯಾವು ಕಾಲೇನಾಗಲ್ಲ, ಅವು ಹಾಕ್ಬೇಕು. ಇದ್ರ ಜೊತೆಗೆ ಎಲ್ಲ ಹಾಕ್ಬೇಕು. ಹುಡುಗಿಯರಿಗೆ ಕಾಲನ್ಗೇನು ಹಾಕ್ಬೇಕು. ಏನು ಪೂಜೆ ಮಾಡ್ಬೇಕನವ, ಒಂದ್ ವರ್ಷ ಗಂಟೆ ಹಾಕೋದು ಅಷ್ಟೇ ಅಲ್ಲ ಗಂಡು ಮಕ್ಳು. ಅದಕ್ಕೆ ಇವಾಗಿಂದಲೇ ಹಾಕ್ಬಿಡ್ಬೇಕು. ಹೆಣ್ಮಕ್ಳಾದ್ರೆ ಜೀವನ ಪೂರ್ತಿ ಹಾಕೋಬಹುದು, ಗಂಡ್ ಮಕ್ಳಿಗಾದ್ರೆ ಹಾಕಕ್ಕಾಗಲ್ವಲ್ಲ. 1 ವರ್ಷ 4 ತಿಂಗಳು ಮಗಿನಿಂದ ಏನ್ ತಲೆ ಕೆಡ್ಸ್ಕೊಬಿಡಿ, ಅದನ್ನ ಕರ್ಸ್ಬಿಟ್ಟು ಬೇಕಾದ್ರೆ ದೊಡ್ಡನಾದ್ಮೇಲೆ ಇನ್ನೂ ಒಂಥರ ದೊಡ್ಡದಾಗೆ ಹಾಕ್ಸೋಣ ಬಿಡಿ. ಇದೆಲ್ಲ ಕರ್ಸ್ಬಿಟ್ಟು ದೊಡ್ಡನಾದ್ಮೇಲೆ ತಿರ್ಗಾ ಹಾಕೋಣ ಇವ್ರ ಖುಷಿಗೆ. ಇದೇನಿದ್ರು ವರ್ಷ ಗಂಟೆ ಅಷ್ಟೇ ಖುಷಿ ಗಂಡ್ ಮಕ್ಳಿಗೆ. ಅಲ್ಲೇನವ ಆಮೇಲೆ ಒಂದ್ ಚಡ್ಡಿಗೆ ಒಂದಂಗಿ ಇಟ್ಬಿಟ್ಟು ಕಡ್ಗ ಮಾಡಿಸ್ಬಿಡೋಣ ಕೈಗೆ ಬಿಡು. ಸ್ಕೂಲಿಗೆ ಬ್ಯಾಗ್
ಹಾಕೊಂಡು ಅಂತ. ಅದೇ ಹೆಣ್ಮಕ್ಳಾದ್ರೆ ಪೂರ್ತಿ ಜೀವನ ಹಾಕೋಬಹುದು, ಗಂಡ್ಮಕ್ಳಿಗೆ ಹಾಕಕ್ಕಾಗಲ್ಲ. ಹಾಕಿದ್ರೆ 1.5 ವರ್ಷ 2 ವರ್ಷ ಅಷ್ಟೇ, ಆಮೇಲೆ ತೆಗ್ದ್ಬಿಡ್ತಾರೆ, ಹಾಕ್ಸ್ಕೊಂತಾರ ಗಂಡ್ಮಕ್ಳು. ಹಾಕಿರ್ತಾರೆ ಒಂದ್ 2-3 ವರ್ಷ ಹಾಕ್ತಾರೆ. ಹಾಕಿಸ್ಕೊಳಲ್ಲ. ಕಡ್ಗ ಬರ್ತದಲ್ಲ ಅದ್ ಹಾಕ್ಸ್ಕೊತಾರೆ ಅಪ್ಪು ಗೆಜ್ಜೆ. ಗೆಜ್ಜೆ ಅದನ್ನೇ ಹೇಳ್ತಿರೋದು, ಕರ್ಗಿಸ್ಬಿಟ್ಟು ಗೆಜ್ಜೆ ಮಾಡಿಸ್ಕೊಳ್ಳುವಂತೆ ಸುಮ್ನಿರು ದಪ್ಪಗೆ ಅಂತ. ಗೆಜ್ಜೆ ಹಾಕ್ದು ಸಮಾಧಾನ ಆಗಲ್ವಲ್ಲ ಅಂತ. ನಾನು ಇಷ್ಟ ಆಯ್ತಾ ನಿಮಗೆ? ಥ್ಯಾಂಕ್ ಯು ಹೇಳಿ. ವೇಲ್ ತಮ್ಮಂದು ಸೀರೆ ಉಡ್ಸಮ್ಮ ಒಂದ್ಸಲ ನೋಡಿ ಸಂತೋಷ ಪಡ್ಲಿ. ಆ ಥರ ಅಲ್ಲ, ಅವ್ರಿಗೆ ರೆಡಿ ಲಂಗ ತತ್ತೀನಿ ನಾನು. ಹಾ ಲಂಗ ಜಾಕೆಟು ಲಂಗ ಬ್ಲೌಸ್ ಬರುತ್ತಲ್ಲ ಅವಾಗ ಹಾ. ಹಾಕೊಂಡಿದ್ರಲ್ಲ ಏನೋ ಅದು. ನಾನು ಏನ್ ಮಾಡ್ತೀರಾ ಮಾಡ್ರಿ ನನ್ನ ಮಗನ್ನ. ಖುಷಿ ಅವನ್ಗೆ ಲಂಗ ಜಾಕೆಟ್ ಅಂದೇಟ್ಕೆ ರೆಡಿ ಅಲ್ವಾ? ಹಾಕಿ ಎಲ್ಲ ಹಾಕಿ ಹೋ, ಕಳ್ಕ. ಅಲ್ಲಿ ಫ್ಲೇವರ್ ಮಾಡಿ ಸೂರಿ ಮಾಡಬೇಕು ಅಂತ. ಹಾಕತಿಯಾ ಲಂಗ ಜಾಕೆಟು? ಹ್ಮ್ ಹಾಕತಿಯಪ್ಪ? ಹಾಕತ್ತಾರೆ. ಹಾಕಂತೀಯಾ? ಹೇಳು. ನಿಲ್ಲಿ ಮಗ್ನೆ ನೋಡೋಣ ಹೆಂಗ್ ಕಾಣಿಸ್ತೀರಾ. ನಿಲ್ಲಿ. ಹಾ ಚೆನ್ನಾಗಿದ್ಯಾ ಬಿಡು. ನಡ್ಕೊಂಡು ನಡಿ ನಡಿ. ಹಾಡು ಹಂಗೆ ಹಾಡು ಹಾಡು ಕುಣಿ ಹಂಗೆ. ಹಾ ಇದ್ದಿದ್ದು ಚೆನ್ನಾಯ್ತು. ಖುಷಿ ಆಯ್ತು ಅಜ್ಜಿಗೆ, ಈಗ. ಖುಷಿ ಆಗ್ಬಿಡ್ತು. ನಡೆಯೋಂಗ್ ಹಾಕ್ತಾರಲ್ಲ ಅವಾಗ ಹಾಕ್ಬೇಕು, ಅವಾಗ ಇನ್ನೂ ಖುಷಿ ಆಗುತ್ತೆ. ಜಲ್ ಜಲ್ ಅಂತ. ಅಯ್ಯೋ ನನ್ ಮಗಂಗೆ ಎಷ್ಟು ಖುಷಿ ಆಗ್ತದೆ ನೋಡಿ. ಖುಷಿನಪ್ಪ ನಿಂಗೆ? ಖುಷಿನಾ? ತಾತ ನಗ್ತೀಯಾ? ನಿಲ್ತಿರೋದು ನೋಡಪ್ಪು, ಸ್ವಲ್ಪ ಹೊತ್ತು. ನಿಲ್ತದೆ ಅಂದ್ರೆ 1-2 ಸೆಕೆಂಡ್ ಭಾರ ಆಗ್ತಿದ್ದಂಗೆ ತೆಗ್ದ್ಬಿಡೋದು. ನಿಲ್ತದೆ. ನಾವು ಓಡಾಡ್ತಾ ಇರ್ತೀವಲ್ಲ ನೋಡ್ತಾನೆ ನಿಂತ್ಕೋಬೇಕು ಅನ್ಸ್ತದ ಅವ್ನಿಗೆ. ಅದೇನಪ್ಪ ಕೇಳಿ ನನ್ ಗೆಜ್ಜೆ ಹೆಂಗಿದೆ ತಾನೇ? ಕಾಣಿಸ್ತಿದ್ಯಾ ಅಂತ ಕೇಳಿ ಎಲ್ರಿಗೂ ಕೇಳಿ. ಓಹೋ ನನ್ ಗೆಜ್ಜೆ ಹೆಂಗಿದೆ, ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹಾ ಕೇಳಿ ಮಗ್ನೆ. ಬೇಜಾರಾಯ್ತಾ ಅಲೆ? ಜಾಣಗೆ ನೋಡಿ ಗೆಜ್ಜೆ ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ, ಚೆನ್ನಾಗಿ ಕಾಣಿಸ್ತಿದ್ಯಾ ಏನು ಅಂತ. ಇನ್ನು ಲಾಸ್ಟ್ ಟೈಮ್ ವ್ಲಾಗಲ್ಲಿ ಹೇಳ್ತಿದ್ರಿ ತಲೆಯೆಲ್ಲ ನೀಟಾಗಿ ಇಟ್ಕೊಳ್ಳಿ ಶಿಲ್ಪ ಅಂತೇಳಿ. ನಾನು ಆದಷ್ಟು ಹುಷಾರಾಗಿ ಇಟ್ಕೊಳ್ತೀನಿ, ನನಗೂ ಕೂಡ ಭಯ ಇರುತ್ತೆ ಅಲ್ವಾ ನೋಡಿಕೊಂಡು ಎತ್ಕೊಳ್ಳೋ ಅಂಥದ್ದು. ಇನ್ನು ಇವತ್ತಿನ ವ್ಲಾಗ್ನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ಥ್ಯಾಂಕ್ ಯು.